ಎಲ್ಲರಿಗೂ ಹಾಯ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಾಡಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ ಶಿವರಾತ್ರಿ ಹಬ್ಬದ್ದು ಹ್ಯಾಪಿ ಶಿವರಾತ್ರಿ ಹಬ್ಬ. ನಮ್ಮ ಅಮ್ಮಂಗೆ ಫ್ರೆಂಡ್ಸ್ ಅಲ್ಲೂ ಉದ್ರೋಗ್ಬಿಟ್ಟಿಲ್ಲ ನೋಡಿ. ಏನಮ್ಮ ಏನ್ ಬಿಟ್ರು ಅಲ್ಲ ನಿನ್ಗೆ ಅಲ್ಲಿ ಉದ್ರೋಗಿರೋದು ಏನು ಅವು ಇರೋ ಅಷ್ಟಿನ ಇರ್ತವೆ, ಹೋಯ್ತವೆ. ಅದಕ್ಕೆ ಏನಾರ ಹೇಳಿದ್ರು ಸ್ವಲ್ಪ ವಾಯ್ಸ್ಗೂ ಡಿಫ್ರೆನ್ಸ್ ಆಗುತ್ತೆ. ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ ಇವತ್ತು. ಶುಭಾಶಯ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಶಿವರಾತ್ರಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತೇನಂತಂದರೆ ಒಂದು ಮಾತು ಅಂದರೆ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳ್ತಾ ಇದ್ದೀನಿ. ಬಡವ ಶ್ರೀಮಂತ, ಇವನು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡ್ದಿರಾ ಸ್ವಲ್ಪ ಭಕ್ತಿ ಕೊಟ್ಟರೆ ಜಾಸ್ತಿ ವರ ಕೊಡೋ ಅಂತ ಶಿವಪ್ಪ. ಆ ಶಿವಪ್ಪನಿಗೆ ಮನಸ್ಸಲ್ಲಿ ಭಕ್ತಿಯಾಗಿ ಬೇಡ್ಕೊಂಡ್ರೆ ವರ ಕೊಡ ಅಂತನೂ ನಮ್ಮ ಶಿವಪ್ಪ. ಅವನಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಲ್ದೇ ಒಲಿತಾನೆ ಅನ್ನೋದು ಭಕ್ತರ ನಂಬಿಕೆ ಅಲ್ವಾ ಫ್ರೆಂಡ್ಸ್. ನಾನು ನನ್ನ ಮಂದಾಳದ ಮಾತು ಹೇಳಿದೆ. ಓಕೆ, ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇವಾಗ ಶಿವರಾತ್ರಿ ಹಬ್ಬದ ದಿವಸ ನಮಗೆ ಪಾಯಸದ ಊಟ ಸಿಗ್ತೈತೆ. ಬತ್ತಿಯಾನ ಯಶು? ಬತ್ತಿಯಾ? ಇವನು ನೋಡಿ ಫ್ರೆಂಡ್ಸ್, ನನ್ನ ಮಗ ಸಿಹಿ ಊಟ ಅಂದ್ಬಿಟ್ಟು ಬರೋಲ್ಲ ಅಂತಾನೆ. ಇವನಿಗೆ ಯಾವಾಗಲೂ ಖಾರದ್ದೇ ಬೇಕು. ಇದ್ದಾಗ ನೋಡಿ ಯಶವಂತು, ನಮ್ಮ ಮನೆಯವ್ರು ನೋಡ್ರಿ ಆಗಲೇ ಅಲ್ಲೋತವ್ರಿ. ಲಾವಣ್ಯ ಇನ್ನೂ ಬಂದೇ ಇಲ್ಲ. ಅವಳು ಕಾದು ಸಾಕಾಯ್ತು ಇಷ್ಟೊತ್ತಕ, ಇನ್ನೂ ಬರಲಿಲ್ಲ. ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಸಿಗೋಣ ಅಂತ ಹೇಳ್ತಾ, ಎಲ್ಲರೂ ಹಬ್ಬ ಜೋರಾಗಿ ಮಾಡಿದ್ದೀರಾ ಫ್ರೆಂಡ್ಸ್. ನಾವು ಸಿಂಪಲ್ ಅಂದರೆ ಸಿಂಪಲ್ ಪೂಜೆ ಮಾಡ್ತೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಬರೋಣ. ಕರಿಯೇನು ಬರ್ತಾವ ನನ್ನಿದೆ. ಅವರಿಬ್ರು ನೋಡ್ರಿ ಅಪ್ಪ ಮಗ ಓದ್ತಾವ್ರಿ. ಹಂಗೆ ಎಲ್ಲ ಇದು ಚಿಕ್ಕ ಹುಡುಗಿದ್ದಾಗ ಬಿತ್ತೆ ಹೋಯ್ತಲ್ಲ ಎಲ್ಲ ನೋಡ್ತಾವ್ರಿ ಫ್ರೆಂಡ್ಸ್ ಅಲ್ಲೆಲ್ಲ ಊಟ ಹುಡುಗಿದ್ದಾಗ ಇವು ಹಂಗೆ ಎಲೆಯಲ್ಲಿ ಬೇಗ ಮಾಡಿ ಪಿ ಪಿ ಮಾಡಿವ ನೋಡಿ ಹಿಂಗೆ ಮಾಡಪ್ಪ ಬೇಗ. ಆಯ್ತಿರು ಹಿಂಗೆ ಮಾಡ್ಬಿಟ್ಟು ಒಂದು ದಿನ ಎಲ್ಲ ಆಟ ಆಡಿವ ನೋಡಿ ಹಿಂಗೆ ಮಾಡಿ. ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಬಿಟ್ಟು ಸಿಗೋಣ ನೋಡಿ. ಅಲ್ಲಿ ಊಟ ಮಾಡ್ತಾವ್ರೆಲ್ಲ ಕಾಣಿಸಲ್ಲ ಅನ್ಸುತ್ತೆ. ಸಿಹಿ ಮುನಿಯಪ್ಪ, ಖಾರದ ಮುನಿಯಪ್ಪ ಅಂತೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ನಮ್ಮೂರ ಕಡೆ. ಇವರು ಸಿಹಿ ಮಾಡ್ತಾರೆ, ಒಬ್ಬೊಬ್ರು ಮರಿ ಕಡ್ದು ಮಾಡ್ತಾರೆ, ಒಬ್ಬೊಬ್ರು ಕೋಳಿ ಕುಯ್ದು ಮಾಡ್ತಾರೆ. ಅಂದರೆ ಅವ್ರ ಶಕ್ತಿ ಅನುಸಾರ ಮಾಡ್ತಾರೆ. ಊಟ ಎಲ್ಲ ಆದಮೇಲೆ ಈ ಥರ ತಾಂಬೂಲ ಇಟ್ಟಿರ್ತಾರೆ. ನಾವು ಹೆಣ್ಮಕ್ಳು ಅರ್ಶಿನ ಕುಂಕುಮ ಇಟ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಅಡಿಗೆ ಹಾಕೊಂಡು ಬರ್ತಾ ಇರೋದು ಅಷ್ಟೇ ಫ್ರೆಂಡ್ಸ್. ಏನಕ್ಕೋ ಫೋಟೋ ತೆಗಿತಾಳೆ ಅಂತ ಆಡ್ಕೊಂತಾರ ಅವರು. ಇವ್ರು ಖಾರದವರು. ನಮಗೆ ಮಟನ್ ಇರಬೇಕು. ಯಾವಾಗ ಪಾಯಸ ಚೆನ್ನಾಗಿತ್ತು. ನನಗೂ ಇಷ್ಟ ಆಯ್ತು. ಅದು ಜಾಸ್ತಿ ತಿನ್ನಕ್ಕಾಗಲಿ ಫ್ರೆಂಡ್ಸ್. ಇನ್ಮೇಲೆ ಏನು ಮಾಡೋಣ ಗೊತ್ತಾ, ಹೆಂಗೋ ಶಿವರಾತ್ರಿ ಹಬ್ಬದ ದಿವಸನೇ ಇವರು ಇದು ಮಾಡೋದು. ಹಾಂ, ಬೆಳಗ್ಗೆ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತಲ್ವ, 1 ಗಂಟೆ. ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ಬಿಡೋಣ. ಮನೇಲಿ ಅಡುಗೆ ಮಾಡೋದೇ ಬೇಡ ನೆಕ್ಸ್ಟ್ ವರ್ಷ, ಸರಿನಾ? ಹೆಂಗೆ ಫ್ರೆಂಡ್ಸ್ ಐಡಿಯಾ? ನಾಳೆಗೊಂದೈತಲ್ಲ. ನಾಳೆಗೆ ಒಂದೈತೆ. ಅವ ಆಂಟಿ ಅಲ್ಲೇ ಎಲ್ಲಾರ್ಗು ಹೇಳ್ಬಿಟ್ರು ಬರ್ರಿ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡಿರೋದು ಕರ್ಸನ. ಹೊಟ್ಟೆ ಭಾರ ಆಗೋಯ್ತು ಕಣಪ್ಪ. ಯಾಕೆ ಹಿಂಗಾತೈತೆ? ತಿಂದಿದ್ಯಾ ಬಿಗ್ಗೆಗೆ? ಇನ್ನೇನತ್ತದೆ ದೇವರನ್ನೇ ಬಿಗ್ಗೆಗೆ ಏನು ತಿಂದಿಲ್ಲ ಫ್ರೆಂಡ್ಸ್, ಇಷ್ಟೇ ತಿಂದಿರೋದು. ಹೊಟ್ಟೆ ಬರಲ್ಲ. ನೋಡಿ ಫ್ರೆಂಡ್ಸ್, ಮನೆ ಹತ್ರ ಬಂದು ಮನೆ ಸಿಕ್ತು. ಇವಾಗ ಮಲ್ಕೊಂಬಿಡೋಣ. ಕೆಲಸ ಮಾಡಿ ಸಾಕಾಗ್ತದೆ. ಹೋಗೋಣ ಫ್ರೆಂಡ್ಸ್. ಒಂದು ಸರ್ಪ್ರೈಸ್ ಫ್ರೆಂಡ್ಸ್. ಇವತ್ತು ಗುಬ್ಬಿ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಯವ್ರನ್ನ. ಏನೋ ಕೊಡಿಸು ಅಂತ ಹೇಳ್ತೀನಿ, ಕೊಡಿಸ್ತಾರೋ ಗೊತ್ತಿಲ್ಲ. ಆದ್ರೆ ಈಗಲೇ ಅದನ್ನ ಹೇಳೋದು ಬೇಡ, ಕೈ ಎತ್ತೋದು ಜಾಸ್ತಿ. ಕೊಡಿಸ್ತಿಲ್ಲ? ಪ್ರಾಮಿಸ್ ಮಾಡು. ಪ್ರಾಮಿಸ್ ಗಿಮಿಸ್ ಮಾಡಲ್ಲ. ಇಲ್ಲ ಬೇಕು. ಇವತ್ತು ಭಾನುವಾರ ಎಲ್ಲ ರಜಾ ಅಲ್ಲಿ. ಸರಿ, ನೋಡ್ಕೊಂಬರ ನೋಡಿ. ನಂಗೆ ಆಟೋಗೆ 200 ರೂಪಾಯಿ ಡೀಸೆಲ್ ಹಾಕ್ಸು. 200 ಅಲ್ಲ 300 ರೂಪಾಯಿ ಹಾಕಿಸ್ತೀನಿ. ಆಯ್ತು, ಕರ್ಕೊಂಡು ಹೋಗ್ಬೇಕಷ್ಟೇ. ಆಯ್ತು. ಹಾ, ಇದೇ ಮಾತು. ಅವ್ರ ಮುಂದೆ ಹೇಳ್ತಾ ಇದೀಯ, ನಾನು ಅಷ್ಟೇ. ಮೇಲೆ ಮಾತಿಗೆ ತಪ್ಪಿದೆ.
ಓಕೆ ಫ್ರೆಂಡ್ಸ್, ಗುಬ್ಬಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಈ ದೃಶ್ಯ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ. ಏನಂತಂದರೆ ನಮ್ಮ ತನುಗೆ ರೋಡ್ ಸೈಡ್ ನೋಡ್ಕೊಂಡೇ ಕೈ ಕೊಡ್ತಾ ಇದ್ದ. ಒಂಥರ ಏನೋ ಒಂಥರದ್ದು ನೋಡೋಕೆ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಅವನಿಗೆ ರೋಡಲ್ಲಿ ಬರೋ ಗಾಡಿಗಳ ಮೇಲೆ ಜ್ಞಾನ. ಆದರೆ ಇವರಿಬ್ಬರು ಕೈ ಕೊಡ್ತಾ ಇರೋದಕ್ಕೆ ಆ ಥರ ಅವ್ಳಿಗೂ ಕೊಡ್ತಾನೆ ಇವ್ನಿಗೂ ಕೊಡ್ತಾನೆ. ಈಗ ನೋಡಿ ಸಾಕು ಅಂತವನೆ. ಇಷ್ಟ ಆಯಿತಾ ಫ್ರೆಂಡ್ಸ್ ನಿಮ್ಗೂ? ಓಕೆ ಫ್ರೆಂಡ್ಸ್, ಇವಾಗ ನಾವು ಫ್ರಿಡ್ಜ್ ತೊಗೊಂಬಂದಿದ್ದೀವಿ. ಏನಕ್ಕಪ್ಪ ಅಂತಂದರೆ ನಮಗೆ ಫ್ರಿಡ್ಜು 3 ಗೀಝರು ಎಲ್ಲ ಸುಟ್ಟೋಗ್ಬಿಟ್ಟವೆ. ಇವಾಗ ನೀರನ್ನು ನಾವು ಒಲೆಯಲ್ಲಿ ಕಾಯಿಸ್ಕೊತಾ ಇದ್ದೀವಿ ಅಂತ ತಪ್ಪಲೆ ಇಟ್ಬಿಟ್ಟು ಅದನ್ನಿನ್ನ ನಾನು ಹೇಳಿಲ್ಲ ಅನಿಸುತ್ತೆ. ಇವಾಗ ಹೇಳ್ತಾ ಇದ್ದೀನಿ. 3 ಗೀಝರು, 1 ಫ್ರಿಡ್ಜು ಸುಟ್ಟೋಗಿರೋದು. ನಮ್ಮ ಮನೆಯವರು ಜ್ಯೂಸ್ ಹಣ್ಣು ತಗೊಂಬಂದಿದ್ರು ಫ್ರೆಂಡ್ಸ್. ಒಂದ್ಸಲ 3 ಹಣ್ಣು ಜ್ಯೂಸ್ ಹಣ್ಣು ಕೊಳ್ತೋಗ್ಬಿಟ್ಟಿದ್ದು. ಅದೇ ಕರ್ಬೂಜ ಹಣ್ಣು ಅಂತಾರಲ್ಲ ಫ್ರೆಂಡ್ಸ್ ಅದು. ಆಮೇಲೆ ತರಕಾರಿ ತಂದರೆ 3 ದಿವಸ ಇರ್ತಾರಿಲ್ಲ, ಒಣಕೊಂಡು ಹೊಂಟೋಗವು. ಕೊತ್ತಂಬರಿ ಸೊಪ್ಪು ಇವತ್ತಂದರೆ ಮಾರನೇ ದಿವಸಕ್ಕೆ ಒಂಥರ ಮಂಕಾಗ್ಬಿಟ್ಟಿರೋದು. ನಮ್ಮ ಮನೆಯವ್ರು ಯೋಚನೆ ಮಾಡವ್ರೆ, ಹಳೆ ಫ್ರಿಡ್ಜ್ನೇ ರೆಡಿ ಮಾಡಿಸ್ಕೊಂಬಂದು ಕೊಡ್ತೀನಿ ಕಣೆ ಅಂತ ಹೇಳಿದರು. ಅದು ಯಾಕೋ ರೆಡಿ ಮಾಡಿಸಿಲ್ಲ ಫ್ರೆಂಡ್ಸ್. ಹೊಸ ಫ್ರಿಡ್ಜ್ ಕೊಟ್ಬಿಟ್ರು. ಕಿಪ್ಪುರ್ಲಾಗ ಹೊಡೆದ್ರು ನಮ್ಮ ಮನೆಯವ್ರು ಕೊಡಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ. ನನ್ನ ಅದೃಷ್ಟ ಶಿವರಾತ್ರಿ ಹಬ್ಬಕ್ಕೆ ಶಿವ ನನಗೆ ತಥಾಸ್ತು ಮಗಳೇ ನಿನಗೆ ಒಳ್ಳೇದಾಗಲಿ ಅಂತ ಅಸ್ತು ಅಂದ್ಬಿಟ್ಟಾನೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಫ್ರಿಡ್ಜ್ ಬಂದೈತೆ ಫ್ರೆಂಡ್ಸ್, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಹೇಳ್ತಾ ಫ್ರೆಂಡ್ಸ್, ಇವಾಗ ನನ್ನ ಮಗ ಒಂದು ಕಾಮಿಡಿ ಮಾಡ್ತಾನೆ ನೋಡಿ. ನಿನ್ನ ಅಮ್ಮ ಮಗ ಅಂತ ಯಾರಮ್ಮ ಅಂತಾರೆ, ನೀನು ನೋಡಿ ಎಷ್ಟು ಇಟ್ಟಿದ್ದೀನಿ ನೋಡಲ್ಲ ಹೇಳ್ತಾನೆ ನೋಡಿ ಫ್ರೆಂಡ್ಸ್. ಅವನು ಅಲ್ಲಿ TV ಓಡ್ತಿತ್ತಲ್ವ, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ. ಲಾವಣ್ಯ ಫ್ರಿಡ್ಜ್ ನೋಡೋಕೆ ಬಂದವಳೆ. ಬನ್ನಿ ಫ್ರೆಂಡ್ಸ್ ಕೇಳಿ. ಲಾವಣ್ಯ ಫ್ರಿಡ್ಜ್ ಚೆಕ್ ಮಾಡಕ್ಕೆ ಬಂದವಳೆ. ಹೆಂಗೈತೆ ಲಾವಣ್ಯ? ಸೂಪರ್ ಆಗೈತೆ. ಅದನ್ನ ಮುಚ್ಚಳ ತೆಗೆದು ಇಡ್ರಿ ಅಂತವ್ರೆ. ಮುಚ್ಚಳ ತೆಗೆದುಬಿಡು. ಬೆಳಗ್ಗೆವರೆಗೂ ಹಂಗೆ ಇರ್ಬೇಕಂತೆ, ಆದರೆ ಆನ್ ಮಾಡಬಾರ್ದಂತೆ. ಅದು ಇದ್ರದ್ದು ಐಸ್ ಕ್ಯೂಬ್. ಇಷ್ಟ ಆಯ್ತಾ? ಚೆನ್ನಾಗೈತಾ? ಹಂಗೆ ಹೇಳ್ದಾನೆ ಹೋಗ್ತಾನೆ ಬಂದಿದೀಯ. ಸರ್ಪ್ರೈಸ್ ಆಗೈತೆ ಅಂತ. ಹಳೆ ಫ್ರಿಡ್ಜ್ ನೋಡಿ ಫ್ರೆಂಡ್ಸ್. ಪಾಪ ಅದು ಇಷ್ಟು ವರ್ಷದಿಂದ ದುಡ್ದು ಸುಸ್ತಾಗ್ಬಿಟ್ಟೈತೆ. ಹುಣ್ಸೆ ಹಣ್ಣು ನೋಡಿ ನಮ್ಮ ಅಮ್ಮ ಇಕ್ಕೈತಿ.